ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆಲ್ಲ ಮನೇಲೇ ಹೆಲ್ದಿಯಾಗಿ ವೆಜಿಟೇಬಲ್ ಸೂಪ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೊಗೊಂಡಿರೋ ವೆಜಿಟೇಬಲ್ಸ್ ಬ್ರಾಕ್ಲಿ, ಕ್ಯಾರೆಟ್ ಆ್ಯಂಡ್ ಬೀನ್ಸ್. ಇದಿಷ್ಟು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬ್ರಾಕ್ಲಿನ ಉಪ್ಪು ಹಾಕಿ ಅರ್ಧ ಗಂಟೆ ನೆನೆಸಿದ್ದೀನಿ. ಅದಾದಮೇಲೆ ತೊಳೆದಿದ್ದೀನಿ. ನೆನೆಸೋದೇನಕ್ಕೆ ಅಂತ ಹೇಳಿದರೆ ಅದರಲ್ಲಿ ಏನೇ ಹುಳಗಳಿದ್ರೂ ಅದೆಲ್ಲ ಆಚೆ ಬರಲಿ ಅಂತ. ಅದಾದಮೇಲೆ ಚೆನ್ನಾಗಿ ತೊಳ್ಕೊಬೇಕು. ಸೊ ಎಲ್ಲ ವೆಜಿಟೇಬಲ್ಸು ನೀಟಾಗಿ ತೊಳ್ಕೊಂಡು ಚಾಪ್ ಮಾಡ್ಕೋಬೇಕು. ಚಾಪ್ ಮಾಡಿಕೊಂಡು ತೊಳಿಬಾರ್ದು, ತೊಳೆದ ಮೇಲೆ ಚಾಪ್ ಮಾಡಬೇಕು. ಆ್ಯಂಡ್ ಗಾರ್ಲಿಕ್ ತೊಗೊಂಡಿದ್ದೀನಿ. ಗಾರ್ಲಿಕ್ನ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೋಬೇಕು, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ಇದಿಷ್ಟನ್ನು ನಾವು ಸ್ಲೋ ಕುಕ್ ಮಾಡಬೇಕು, ಬಾಯ್ಲ್ ಮಾಡ್ಕೋಬೇಕು. ತೀರಾ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆ್ಯಂಡ್ ಸೂಪ್ ಥಿಕ್ನಿಂಗ್ಗೆ ನಾನು ಯಾವುದೇ ರೀತಿ ಜೆಲಟಿನ್ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಅದೆಲ್ಲ ಅನ್ಹೆಲ್ದಿ ಆಪ್ಷನ್ಸ್. ಸೊ ಒಂದು ಹೆಲ್ದಿ ಆಪ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇನು ಅನ್ನೋದನ್ನು ನಾನು ಕುಕ್ ಮಾಡುವಾಗ ನಿಮಗೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇದನ್ನು ನೀವು ಡಿನ್ನರ್ ಆಗಿ ತೊಗೊಳ್ಬಹುದು. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ 6 o'clock ಒಳಗಡೆ ನಿಮ್ಮ ಡಿನ್ನರ್ನ ಮುಗಿಸ್ಬಿಡಿ ಅಂತ. ನಾನು ಆದಷ್ಟು 6 o'clock ಒಳಗಡೆ ಡಿನ್ನರ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂದರೆ ಆಫ್ಟರ್ 6 ನೀವೇನೇ ತಿಂದರೂ ಡೈಜೆಸ್ಟ್ ಆಗೋದಿಲ್ವಂತೆ. ಸನ್ ಇರೋವರೆಗೂ ಮಾತ್ರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸ್ ವರ್ಕ್ ಆಗುತ್ತಂತೆ. ಸೂರ್ಯ ಮುಳುಗಿದ ಮೇಲೆ ಡೈಜೆಸ್ಟಿವ್ ಸಿಸ್ಟಮ್ಸ್ ವರ್ಕ್ ಆಗಲ್ವಂತೆ. ಅದಕ್ಕೋಸ್ಕರ ಆದಷ್ಟು 6 o'clock ಒಳಗಡೆ ನಿಮ್ಮ ಡಿನ್ನರ್ನ ಮುಗಿಸಿ ಅಂತ ಡಾಕ್ಟರ್ಸು ಹೇಳ್ತಾರೆ. ಆ್ಯಂಡ್ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ಆಫ್ಟರ್ 6 ನಮ್ಮದು ಏನಂದರೆ ನಾವು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಕೊಂಡು ಬಂದಿರೋದೇ ಬೇರೆ. ನಮ್ಮ ಬಾಡಿನ ನಾವು ಅದಕ್ಕೆ ಯೂಸ್ ಟು ಮಾಡಿಬಿಟ್ಟಿದ್ದೀವಿ. 8 o'clock 8:30 9 ಡಿನ್ನರ್ ಮಾಡೋದು. ಆ್ಯಂಡ್ ಕೆಲವರು ತೀರಾ 11:30 10 12 o'clockಗೆಲ್ಲ ಡಿನ್ನರ್ ಮಾಡ್ತಾರೆ. ಅದು ತುಂಬ ತಪ್ಪು. ಅಟ್ಲೀಸ್ಟ್ ನೀವು ಸ್ಲೀಪ್ ಮಾಡೋದಕ್ಕಿಂತ ಅಂದರೆ ನಿದ್ದೆ ಮಾಡೋದಕ್ಕಿಂತ ಒಂದು 3 hours ಮುಂಚೆ ಊಟ ಮುಗಿಸ್ಬೇಕು. ಬಟ್ 6 o'clock ಒಳಗಡೆ ಊಟ ಮುಗಿಸಿದ್ರೆ ಅದು ತುಂಬ ಒಳ್ಳೆಯದು. ಸೊ 6 o'clock ಆದಮೇಲೂ ಹೊಟ್ಟೆ ಹಸಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಈಸಿಯಾಗಿ ಡೈಜೆಸ್ಟ್ ಆಗೋವಂತಹ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಲೈಕ್ ವೆಜಿಟೇಬಲ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಅಥವಾ ಈ ಥರ ವೆಜಿಟೇಬಲ್ ಸೂಪು. ನೀವು ಹೊರಗಡೆ ವೆಜಿಟೇಬಲ್ ಸೂಪ್ ಕುಡಿದ್ರೂ ಅದು ಅನ್ಹೆಲ್ದಿ, ಬಿಕಾಸ್ ಅವರು ಕಾರ್ನ್ಫ್ಲೋರು ಮತ್ತು ಜೆಲಟಿನ್ ಎಲ್ಲ ಯೂಸ್ ಮಾಡಿರ್ತಾರೆ ಅದು ತಿಕ್ಕನಾಗೋದಕ್ಕೆ. ಸೊ ಮನೇಲಿ ಒಂದು ಹೆಲ್ದಿ ಆಪ್ಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇದೊಂದು ಆಪ್ಷನ್ ಈಸಿ ಡೈಜೆಸ್ಟ್ ಆಗೋವಂತಹದ್ದು. ಆಫ್ಟರ್ 6 ನಿಮ್ಗೆ ಏನಾದರೂ ಹೊಟ್ಟೆ ಹಸಿದ್ರೆ ಅಥವಾ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಇದನ್ನ ತೊಗೋಬೋದು, ಆಫ್ಟರ್ನೂನ್ ಲಂಚ್ಗೂ ತೊಗೋಬೋದು. ತುಂಬ ಹೆಲ್ದಿ ಇದು. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಫೈನ್ಲಿ ಚಾಪ್ ಮಾಡ್ತೀನಿ, ಅಂದರೆ ತುಂಬ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ, ಬಿಕಾಸ್ ನನಗೆ ಗಾರ್ಲಿಕ್ ಅಂದರೆ ತುಂಬ ಇಷ್ಟ. ಇಷ್ಟ ಇಲ್ಲದೆ ಇರೋರು ಇನ್ನೂ ಫೈನ್ಲಿ ಚಾಪ್ ಮಾಡ್ಬೋದು. ನುಗ್ಗೆ ಸೊಪ್ಪು, ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೂಪಿಗೆ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ, ನಿಮ್ಗೆ ಯಾವ ಸೊಪ್ಪು ಬೇಕೋ ನೀವು ಅದನ್ನು ಯೂಸ್ ಮಾಡಬಹುದು. ಇಂಥದ್ದನ್ನೇ ಯೂಸ್ ಮಾಡಬೇಕಂತಿಲ್ಲ. ನಾನು ಇವತ್ತು ಏನು ತೋರಿಸಿದ್ದೀನಿ ಅದನ್ನು ಮಾತ್ರ ಯೂಸ್ ಮಾಡಬೇಕಂತಿಲ್ಲ. ನೀವು ಎಕ್ಸ್ಟ್ರಾ ಬೇಕಾದರೆ ಯೂಸ್ ಮಾಡ್ಕೋಬೋದು. ವೆಜಿಟೇಬಲ್ಸ್ನ, ಸೊಪ್ಪನ್ನು, ನಿಮ್ಗೆ ಯಾವ್ದು ಬೇಕು ನಿಮ್ಮ ಚಾಯ್ಸ್ನ ನೀವು ಹಾಕ್ಕೊಳ್ಬಹುದು. ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಬಿಕಾಸ್ ವೆಜಿಟೇಬಲ್ಸ್ ಜಾಸ್ತಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತೀನಿ. ಆಮೇಲೆ ನಾವು ಹೆಚ್ಕೊಂಡಿರೋ ಗಾರ್ಲಿಕ್ನ ಹಾಕ್ತೀನಿ. ಈಗ ಇದಕ್ಕೆ ವೆಜ್ಜೀಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದೀಗ ಒಂದು 5 minutes ಕುಕ್ ಆಗಲಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. $10-15 minutes ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ವಾಟರ್ ಆ್ಯಡ್ ಮಾಡಿದೆ. ಆ ವಾಟರ್ ಆ್ಯಡ್ ಮಾಡಿದ್ದನ್ನು ರೆಕಾರ್ಡ್ ಮಾಡ್ತಿದ್ದೀನಿ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿಲ್ಲ. ಸೊ ವಾಟರ್ ಆ್ಯಡ್ ಮಾಡಿದ್ದೀನಿ. ಉಪ್ಪು ಹಾಕಿ ಒಂದು 5 minutes ಆದಮೇಲೆ ವಾಟರ್ ಆ್ಯಡ್ ಮಾಡಬೇಕು. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಸಿಮ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಾರ್ನ್ ಹಾಕ್ತಾ ಇದ್ದೀನಿ.
ಇವಾಗ ಇದನ್ನು ಒಂದು 20 to 30 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನಾನು ಜೆಲಟಿನ್ ಬಳಸಲ್ಲ, ಕಾರ್ನ್ಫ್ಲವರ್ ಬಳಸಲ್ಲ ಅಂತ ಹೇಳಿದೆ. ನಾನು ಹೇಳಿದ್ದ ಮ್ಯಾಜಿಕ್ ಸಬ್ಸ್ಟಿಟ್ಯೂಟ್ ಈಸ್ ನಥಿಂಗ್ ಬಟ್ ರಾಗಿ. ಇಲ್ಲಿ 2 ಟೇಬಲ್ ಸ್ಪೂನ್ಸ್ ಆಫ್ ರಾಗಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಲಂಪ್ಸ್ ಇಲ್ಲದೆ ಇರೋ ಥರ ಕಲಿಸ್ಕೊತೀನಿ. ಒಂದು ಸ್ವಲ್ಪ ಹೊತ್ತಿದೆಯು ನೆನೀಲಿ, ಆಗ ಸ್ಮಾಲ್ ಲಂಪ್ಸ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಎನಿವೇ ವಿ ಹ್ಯಾವ್ ಟೈಮ್ ಟಿಲ್ ಅನದರ್ 20 ಮಿನಿಟ್ಸ್ ಇದು ಕುಕ್ ಆಗೋದಕ್ಕೆ. ನಾನು ಹೇಳಿದಾಗೆ ಸ್ಲೋ ಕುಕ್ ಮಾಡ್ಕೋಬೇಕು, ಇದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು ವೆಜ್ಜಸ್ಸು. ಈಗ ಇದನ್ನು ಮ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮ್ಯಾಶ್ ಆಗಬೇಕು, ಅದು ಆವಾಗ ಕ್ಯಾರೆಟ್ ಸಾಫ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಸಾಫ್ಟ್ ಆಗಿರಬೇಕು, ಮ್ಯಾಶ್ ಆಗಬೇಕು. ಮ್ಯಾಶ್ ಆಗ್ತಾ ಇದೆ. ಸ್ಟವ್ ಮೇಲೆ ಇಟ್ಕೊಂಡು ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಇಳಿಸ್ಕೊಂಡು ಮ್ಯಾಶ್ ಮಾಡಿ. ಇಷ್ಟು ಮ್ಯಾಶ್ ಮಾಡಿದ್ದೀನಿ. ಈಗ ಇದನ್ನು ತಿರ್ಗಾ ಸ್ಟವ್ ಮೇಲೆ ಇಡ್ತೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ಜೊತೆಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಈ ರಾಗಿ ಮಿಕ್ಸ್ಚರ್ನು ಆ್ಯಡ್ ಮಾಡ್ತೀನಿ. ಈಗ ಇದು ಅನದರ್ 15 ಮಿನಿಟ್ಸ್ ಕುಕ್ ಆಗಲಿ. ನೀವು ಪೆಪ್ಪರ್ನ ಇವಾಗಲೇ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಹೋಗ್ತಾ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ, ರಾಗಿ ಬೇಯಬೇಕು. ಸೊ ಅದಕ್ಕೆ ಇನ್ನೊಂದು 15 ಮಿನಿಟ್ಸ್. ಚಿನ್ನಿ ಹಾಯ್ ಕೋಕೋ 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 ನಾನಿ ಮುದ್ದು ನಾನಿ. ಯಾಕಮ್ಮ ಅಯ್ಯೋ ಯಾಕೆ ಬಂಗಾರ? ಅಯ್ಯೋ ಸೋನ ಅದು ಸೂಪ್ ಈಸ್ ರೆಡಿ. ಸೂಪ್ ರೆಡಿ ಆಗಿದೆ. ಬೇಕಾದರೆ ಇನ್ನೊಂಚೂರು ಮ್ಯಾಶ್ ಮಾಡ್ಕೋಬೋದು. ಸೂಪ್ನ ಬರೀ ಕುಡಿಯೋಕ್ಕೆ ಇಷ್ಟಪಡೋರು ಮ್ಯಾಶ್ ಮಾಡ್ಬೋದು, ಅಥವಾ ಈ ಥರ ಸಿಗ್ತಾಯಿದ್ರೆ ವೆಜ್ಜೀಸು ಚೆನ್ನಾಗಿರುತ್ತೆ. ಸೊ ನಾನು ಜಾಸ್ತಿ ಮ್ಯಾಶ್ ಮಾಡೋಕ್ಕೆ ಹೋಗಲ್ಲ, ಇಷ್ಟನ್ನ ಹೀಗೆ ಬಿಡ್ತೀನಿ. ಸೂಪ್ ರೆಡಿ ಆಗಿದೆ. ಬೇಕಾದರೆ ನೀವು ಪೆಪ್ಪರ್ನ ಈಗಲೇ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಸರ್ವ್ ಮಾಡೋವಾಗ ಪೆಪ್ಪರ್ ಆ್ಯಡ್ ಮಾಡ್ತೀನಿ. ಸೊ ಯಾ, ಇದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡ್ತಾ ಇದ್ದೀನಿ. Hot soup is ready. Let me taste it and tell you how it is. ಕೋಕೋ ಸೈಡ್ಗೆ ಹೋಗು. ಏನು ಮಾಡಿದೆ ನೀನು ಕೋಕೋ? ಹಾಂ, ಕೋಕೋಗೂ ಮಿಲ್ಕಿಗೂ ಬೇಕಂತೆ ಸೂಪು. ಇಟ್ಸ್ ಸೂಪರ್ ಹಾಟ್. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಕರೆಂಟ್ ಹೋಗ್ಬಿಡ್ತು ನಿಜ ಅಂತ. ವೆರಿ ನೈಸ್.
ತುಂಬ ಕಂಫರ್ಟಿಂಗ್ ಆ್ಯಂಡ್ ಈಸಿ ಟು ಮೇಕ್, ವೆರಿ ಹೆಲ್ದಿ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಹೇಗೆ ಬಂತು, ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮಚ್ ಲವ್.